रियल टाइगर तेरा बहन को ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ಸ್ಟಾರ್ಟಿಂಗಲ್ಲಿ ನೀವು ನೋಡಿರ್ತೀರ, ಒಬ್ಬ ಹುಡುಗಿ ಬಂದುಬಿಟ್ಟು ಹಾಲಲ್ಲಿ ಇಂಪೀರಿಯರ್ ಟೈಗರ್ ತೇರಿ ಬೆಹನ್ಕ್ ಅಂತಲೇ ಹೇಳಿರ್ತಾರೆ. ನಾನು ಅದಕ್ಕೋಸ್ಕರ ನಾನು ಕನ್ನಡದಲ್ಲಿ ನೋಡ್ಕೊತೀನಿ ಬಾ ನೀನು ನಮ್ಮ ಅಂದ್ಕೊಂಡು ಈ ಮ್ಯಾಚ್ನ ಇಲ್ಲಿ ಸ್ಟಾರ್ಟ್ ಮಾಡ್ತಿದ್ದೆ. ಕೆಳಗಡೆಯಿಂದ ಒಂದು ಫುಚರ್ಸ್ ಬರುತ್ತೆ ನನಗೆ. ಇವನ್ನ ನಾಕೊಂಡು ಫಿನಿಶ್ ಎತ್ಕೊಂತ ಇನ್ನು ಬೇರೆ ಎನಿಮೀಸ್ ಹುಡುಕ್ತಿದ್ದೆ. ಮುಂದೆನೇ ಒಬ್ಬ ಎನಿಮಿ ಕಾಣಿಸ್ತಾನೆ. ಇವನು ಹೊಡೆದಿದ್ದ ತಕ್ಷಣ ಲೆಫ್ಟ್ ಸೈಡಲ್ಲಿ ಇನ್ನೊಬ್ಬ ಎನಿಮಿ ಕಾಣಿಸ್ತಾನೆ. ನಾನು ಅದಕ್ಕೋಸ್ಕರ ಕವರ್ ಬೇಕಿತ್ತು, ಅದಕ್ಕೋಸ್ಕರ ಮೇಲ್ಗಡೆಗೆ ಹೊರಟೆ. ಡಿ ಪಿ ನಿಮ್ಗೆ ಗೊತ್ತೇ ಇದೆ ಎಲ್ಲರಿಗೂ. ಒಂದು ಸಲ ರೀಲೋಡಿಗೆ ಬಿತ್ತು ಅಂದರೆ ನೆಕ್ಸ್ಟ್ ಜನ್ಮದಾಗೆ ಇದು ರೀಲೋಡ್ ಆಗೋದು. ಇವನ್ನ ನಾಲ್ಕು ಮಾಡ್ಕೊಂಡಿದ್ದ ತಕ್ಷಣ ಇನ್ನೊಬ್ಬ ಟೀಮೇಟ್ ಬರ್ತಾನೆ. ಅವನು ಭಯಂಕರ ಗುರು, ಅವನು ಮಾತ್ರ ನೋಡ್ರಿ ನೀವೇನೆ. ಇವಾಗ ಇನ್ನೊಂದು ಫುಸ್ಟರ್ಸ್ ಬರ್ತಿತ್ತು ನನಗೆ, ಅದಕ್ಕೋಸ್ಕರ ಮತ್ತೆ ಇಲ್ಲಿ ಡಿ ಪಿ ರೀಲೋಡ್ ಮಾಡ್ಕೊತೀನಿ. ಅಣ್ಣ ನಾನು ನಾಳೆ ಬಂದುಬಿಡ್ತೀನಿ, ನೀನು ಇಲ್ಲೇ ಡಿ ಪಿ ತೊಗೊತಾರಣ್ಣ. ಇವನ್ನ ಮುಗಿಸ್ಕೊಂಡಿದ್ದ ತಕ್ಷಣ ಆಲ್ಮೋಸ್ಟ್ ಅಲ್ಲೂ ನನ್ನ ಸೈಡ್ ಇದ್ದವ್ರನ್ನೆಲ್ಲ ಕ್ಲಿಯರ್ ಮಾಡ್ಕೊತೀನಿ. ಮತ್ತೆ ಆಮೇಲೆ ಇವಾಗ ಮೇನ್ ಬಿಲ್ಡಿಂಗ್ ಹತ್ರ ಹೋಗ್ತಿದ್ದೆ. ರೈಟ್ ಸೈಡಾಗಿಂದ ಒಂದು ಫುಸ್ಟರ್ಸ್ ಬರುತ್ತೆ ನನಗೆ. ಎಲ್ಲಿಗೂ ಹೋಗ್ಬೇಡ ಬಾರಣ್ಣ ಅಂತೇಳ್ಬಿಟ್ಟು ಇವನ್ನ ಹತ್ರ ಕರ್ಸ್ಕೊತೀನಿ. ಇದಾದಮೇಲೆ ರೈಟ್ ಸೈಡಲ್ಲಿ ಇನ್ನೊಂದು ನನಗೆ ಫುಸ್ಟರ್ಸ್ ಬರುತ್ತೋ, ನನಗೆ ಫುಸ್ಟರ್ಸ್ ಬಂತು, ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದೆ. ಇವನ್ನ ಮುಗಿಸ್ಕೊಂಡಿದ್ದ ತಕ್ಷಣ ಇನ್ನೊಬ್ಬ ಟೀಮೇಟು ಡ್ಯಾಮೇಜ್ ಕೊಟ್ಟ. ಗುರು ಏನೇನು ಒಂದು ಸ್ವಲ್ಪ ಚೆನ್ನಾಗಿ ಆಡ್ತಿದ್ದ ಹುಡುಗ. ಇವನ್ನ ಮುಗಿಸ್ಕೊಂಡಿದ್ದ ತಕ್ಷಣ ಇದ್ರ ಜೊತೆ ನಂದು ಆಗಿತ್ತು 6 ಕಿಲ್ಲು. ಮತ್ತೆ ಹೀಲ್ ಆಗಬೇಕಾಯ್ತು, ಅದಕ್ಕೋಸ್ಕರ ಇಲ್ಲಿಗೆ ಬಂದೆ. ಅಕಸ್ಮಾತ್ ಹೀಲ್ ಆಗಲಿಲ್ಲ ಅಂದರೆ ಯಾವ ನಾನು ಕುಟ್ಬಿಡ್ತಾನೆ ಅಂತೇಳ್ಬಿಟ್ಟು ಮೊದಲು ಅದೆಲ್ಲ ಹೀಲೆಲ್ಲ ಹಾಕೊಂಡು ಆರಾಮಾಗಿ ಫೈಟ್ ತಗೊಳ್ಳೋಣ ಅಂತೇಳ್ಬಿಟ್ಟು ಇಲ್ಲಿ ಬಂದೆ. ರೈಟ್ ಸೈಡಿಗಿಂದ ಇನ್ನೊಂದು ಫುಸ್ಟರ್ಸ್ ಬಂತು ನನಗೆ. ಕವರ್ ಬೇಕು ಅಲ್ಲ, ಅದಕ್ಕೋಸ್ಕರ ನಾನು ಅಲ್ಲಿ ಒಂದು ಮೂಲೆ ಹಾಕ್ತೀನಿ. ಬಂದಿದ್ದು ನಾನು ಒಬ್ಬ ಎನಿಮಿ ಹೊಡಿಬೇಕು ಅಂತೇಳ್ಬಿಟ್ಟು. ಇಲ್ಲಿ ಇಬ್ಬರು ಸಿಗ್ತಾರೆ ಎನಿಮಿ. ಅದರಲ್ಲಿ ಇವರಿಬ್ಬರು ನಾನು ಫ್ರೀ ಫೈರಲ್ಲಿ ಎತ್ಕೊತೀನಿ. ಯಾವ ಥರ ನೋಡ್ರಿ ಇವಾಗ. ಇವರಿಬ್ಬರನ್ನ ನಾಲ್ಕೊಂಡು ಫಿನಿಶ್ ಇನ್ಸ್ಟೆಂಟ್ ಎತ್ಕೊಂಡ್ಬಿಟ್ಟು ತಕ್ಷಣ ಈ ಬಾಲ್ಕನಿಯಲ್ಲಿ ಒಬ್ಬ ಎನಿಮಿ ಇರ್ತಾನೆ. ಎಲ್ಲಿ ಬಾಲ್ಕನಿಯಿಂದ ಹೊಡೆದ್ಬಿಡ್ತಾನೆ ಅಂತೇಳ್ಬಿಟ್ಟು ಮೊದಲು ಒಳಗಡೆ ಬಂದೆ. ಮತ್ತೆ ಇನ್ಯಾಕೆ ಅವನು ಅಲ್ಲೇ ಟಿ ಪಿ ಏನಾನ ಮಾಡ್ತಾ ಇರ್ತಾನೆ, ಕ್ಯಾಂಪ್ ಮಾಡ್ತಾ ಇರ್ತಾನೆ ಅಂತೇಳ್ಬಿಟ್ಟು ಒಂದು ಗ್ರೆನೇಡ್ ತೊಗೊಂಡು ಪಿಕ್ ಮಾಡ್ಕೊಂಡು ಇಲ್ಲಿ ಹಾಕ್ಕೊಂತೀನಿ. ಆ ಗ್ರೆನೇಡ್ ಹಾಕಿದ ತಕ್ಷಣ ಅವನು ಏನು ಮಾಡಿಬಿಡ್ತಾನೆ, ಇಂದ ಒಂದು ಸ್ವಲ್ಪ ಫಾಲ್ ಬ್ಯಾಕ್ ಬಂದುಬಿಟ್ಟು ಮುಂದೆ ಇನ್ನೊಂದು ಮೆಟ್ಲಿದೆಯಲ್ಲ ಅಲ್ಲಿ ಕೂತ್ಕೊಂಡಿರ್ತಾನೆ. ಅವನದು ಕಾಲೇನೋ ಕಾಣಿಸ್ತಿತ್ತು, ಈಸಿ ಇತ್ತು ಇವನ್ನ ಹೊಡೆಯೋದು. ಇವನ್ನ ಮುಗಿಸ್ಕೊಳ್ತೀನಿ. ಆಲ್ಮೋಸ್ಟ್ ಅಲ್ಲಿ ಇಲ್ಲೆಲ್ಲ ಕ್ಲಿಯರ್ ಮಾಡ್ಕೊಂಡಿರ್ತೀನಿ. ಇದಾದಮೇಲೆ ಇಲ್ಲೊಬ್ಬ ನೋಡಿ ಟಿ ಪಿ ಪಿ ಪ್ರೋ ಮ್ಯಾಕ್ಸ್. ಒಬ್ಬ ಎನಿಮಿ ಫೈರ್ ಕೊಟ್ಟ. ಇವನ್ನ ಸಿಕ್ಕಾಪಟ್ಟೆ ಹುಡ್ಕಾಡ್ತೀನಿ, ಸಿಗಲ್ಲ ನನಗೆ. ನಾನು ಬೇರೆ ಕಡೆ ಹೋಗ್ತಿದ್ದೆ. ನೀವು ಏನೇನೇ ಗುರು ನನಗೆ ಈ ಟಿ ಪಿ ತೊಗೊಂಡು ಆಡ್ತಾರಲ್ಲ ಅವ್ರು ಕಂಡ್ರೆ ನಿಜ ತಿಕ್ಕ ಎಲ್ಲ ಹುರಿದೋಗ್ಬಿಡ್ತೈತೆ. ಇಲ್ಲ ಹೊಡಿಬೇಕು, ಇಲ್ಲ ಹೊಡ್ಸ್ಕೊಂಬಿಡ್ಬೇಕು. ಈ ಥರ ಮಾಡಿದ್ರೆ ಗೇಮ್ ಪ್ಲೇ ಎಲ್ಲ ಕೆಡಿಸ್ಬಿಡ್ತಾರೆ. ಒಂದೇ ಜಾಗದಾಗೆ ಕೂತ್ಕೊಂಡಿರ್ತಾರೆ, ಕಾಯ್ತಾ ಇರ್ತಾರೆ ಹಂಗೇನೇ ಒಳ್ಳೆ ಮೊಸಳೆ ಕಾಯ್ದಂಗೆ. ಇವಾಗ ಇನ್ನೊಬ್ಬ ಎನಿಮಿ ಇರ್ತಾನೆ ಈ ಸೈಡವನು. ಇವನ್ನ ಮುಗಿಸ್ಕೊತೀನಿ ಬೇಗ. ಇದ್ರ ಜೊತೆ ಇನ್ನು 3 ಜನ ಇರ್ತಾರೆ ನನ್ನ ಸೇರಿಸಿ. ಆ 3 ಜನ ಎಲ್ಲಿದ್ದಾರೆ ಅಂತೇಳ್ಬಿಟ್ಟು ಹುಡುಕೊಂಡು ಹೋಗ್ತಿದ್ದೆ. ಇಲ್ಲಿ ಲೆಫ್ಟ್ ಸೈಡಲ್ಲಿ ಅದು ಬಾಲ ಯೂಸ್ ಮಾಡಿಬಿಟ್ಟು ಕವರ್ ಬಂದಿರುತ್ತಲ್ಲ, ಇಲ್ಲ 100% ಎನಿಮೀಸ್ ಇರ್ತಾರೆ ಅಂತೇಳ್ಬಿಟ್ಟು ಇಲ್ಲಿ ಬಂದೆ. ಒಬ್ಬ ಬಾಡ್ ಸಿಗ್ತಾನೆ, ನಾಲ್ಕೊಂಡು ಫಿನಿಶ್ ಎತ್ಕೊತೀನಿ. ಇದಾದಮೇಲೆ ನಾನು ತಪ್ಪು ಏನು ಮಾಡ್ತೀನಿ ಅಂದರೆ ಇಲ್ಲಿ ರೀಲೋಡ್ ಮಾಡಬಾರ್ದಾಯ್ತು. ನಾನು ಗನ್ ಸ್ವಿಚ್ ಮಾಡಿಬಿಟ್ಟು ನುಗ್ಗಿಬಿಟ್ಟಿದ್ರೆ ಇವರಿಬ್ಬರೂ ಎತ್ಕೊಂಬಿಡ್ಬೋದಾಯ್ತು. ಇವೆಂಟೆಲ್ಲ ಅಷ್ಟು 11 ಕಿಲ್ ಆಗಿತ್ತು. ಮತ್ತು ಆಮೇಲೆ ಇನ್ನೊಂದು ಇವೆಂಟು, ಇಲ್ಲಿ ಚಿಕ್ಕ ಇವೆಂಟ್ಗೆ ಇಲ್ಲಿಗೆ ಬರ್ತೀನಿ. ಸಾರಿ, ಕೇಳೋದೇ ಮರ್ತಿದ್ದೆ. ನಿಮಗೆ ಕಂಟೆಂಟು ಯಾವುದು ಇವಾಗ ವೀಡಿಯೋಸ್ ಇದೇ ಥರ ಕೊಡಬೇಕು, ಇಲ್ಲಾಂದ್ರೆ ವೀಡಿಯೋ ಹಾಕಿದ್ನಲ್ಲ ಕ್ಲಚಸ್ ವೀಡಿಯೋ ಯಾವ ಥರ ಮಾಡಬೇಕು ಅಂತ ಗೊತ್ತಾಗಲಿಲ್ಲ ನನಗೆ. ಆ ಕ್ಲಚಸ್ ವೀಡಿಯೋನ ನಾನು ಎಡಿಟಿಂಗ್ ಮಾಡ್ತಾಯಿದ್ದೀನಿ. ಅದರಲ್ಲಿ ಸ್ಟ್ರೀಮರ್ಸ್ನೆಲ್ಲ ಹೊಡೆದಿದ್ದೀನಿ.
ಅದು 5 ನಿಮಿಷ ಆಗಿದೆ ಅಷ್ಟೇ. ನನಗೆ ಒಂದು 10-12 ನಿಮಿಷ ಆಗೋವರೆಗೂ ಲೇಟ್ ಆಗೋಗ್ಬಿಡುತ್ತೆ. ಆ ವಿಡಿಯೋ ಅಪ್ಲೋಡ್ ಮಾಡೋ ಅಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತಲ್ಲ, ಅದಕ್ಕೋಸ್ಕರ ಇದು 22 ಕಿಲ್ ಆಗಿತ್ತು, ಅದಕ್ಕೋಸ್ಕರ ಇದನ್ನೇ ಮಾಡಿದ್ದೀನಿ. ಮತ್ತು ಇನ್ನೊಬ್ಬರು ಏನು ಮಾಡ್ತಿದ್ದಾರೆ ಅಂದರೆ, ಇದು ಸೆನ್ಸಿ ಕೇಳ್ತಿರ್ತಾರೆ ನಂದು. ಬ್ರೋ ನಂದು ಏನಿದೆ ಗೊತ್ತಾ, ಸೆನ್ಸಿ ಆಲ್ಮೋಸ್ಟ್ ಅಲ್ಲಿ ನಂದು ಕ್ಲೋಸ್ ರೇಂಜ್ ಅಂತೂ ಚೆನ್ನಾಗಿ ಆಡ್ತೀನಿ, ಲಾಂಗ್ ರೇಂಜು ಅವೆಲ್ಲ ನಂಗೆ ಅಷ್ಟೊಂದು ಬರ್ತಿಲ್ಲ. ಇದ್ರು ಹರಿಜೆಂಟಲ್ ರೀಕಾಲು ಸಿಕ್ಕಾಪಟ್ಟೆ ಆಗ್ತಿದ್ದೆ ನಂದರಲ್ಲಿ, ಅದಕ್ಕೋಸ್ಕರ ನಾನು ಸೆನ್ಸಿ ಕೊಡೋಕ್ಕಾಗ್ತಿಲ್ಲ. ಯಾಕೆಂದರೆ ಕೊಟ್ಟರು ನಿಮಗೂ ಒಂದು ಸ್ವಲ್ಪ ಚೆನ್ನಾಗಿರ್ಬೇಕಲ್ಲ. ಇಲ್ಲಾಂದರೆ ನೀವು ಜೈರೋ ಆಡೋಂಗಿದ್ರೆ 300 ಇಟ್ಕೊಂಡು ಆಡ್ಬಿಡ್ರಿ, ಇಲ್ಲಾಂದರೆ 275 280 ಇಟ್ಕೊಂಡು ಆಡ್ರಿ. 3x 4x ಅಲ್ಲ. ಇಲ್ಲೊಬ್ಬ ಎನಿಮಿ ಕಾಣಿಸ್ತಾನೆ, ಇಲ್ಲಿ ಡ್ಯಾಮೇಜ್ ಕೊಟ್ಕೊತೀನಿ. ನನಗೆ ನೆಗಡಿ ಆಗಿರೋ ಕಾರಣ ಜಾಸ್ತಿ ಚೆನ್ನಾಗಿ ವಾಯ್ಸ್ ಓವರ್ ಮಾಡೋಕ್ಕಾಗ್ತಿಲ್ಲ, ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ವಿಡಿಯೋ. ಇದಾದಮೇಲೆ ಈ ನನ್ನ ಮಕ್ಕಳಿದಾರಲ್ಲ, ಇವರು ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಿದ್ರು. ದೂರದಾಗಿದ್ರ ಅಲ್ಲೂ ಹೊಡಿತಾವ್ರೆ, ಹತ್ರ ಬಂದ ಆ ಕಡೆ ಮನೆ ಹತ್ರ ಅಲ್ಲೂ ಹೊಡಿತಿದ್ರು. ಇನ್ಯಾಕೆ ಇವ್ರನ್ನ ಬೇಗ ಲಾಬಿ ಕಳ್ಸೋಣ ಅಂತೇಳ್ಬಿಟ್ಟು ಇಲ್ಲಿ ಬಂದೆ ನಾನು. ಕಮೆಂಟ್ ಮಾಡೋದು ಮರಿಬೇಡ್ರಿ, ನನಗೆ ಅದು ಕ್ಲಚಸ್ ವೀಡಿಯೋ ಹಾಕ್ಲೋ ನೆಕ್ಸ್ಟ್ ವೀಡಿಯೋ, ಇಲ್ಲಾಂದರೆ ಇದೇ ಥರ ವೀಡಿಯೋ ಬೇಕು ಅಂತೇಳ್ಬಿಟ್ಟು ಒಂದು ಸ್ವಲ್ಪ. ಯಾಕೆಂದರೆ ಏನು ಮಾಡಲಿ ಅಂತ ನನಗೂ ಗೊತ್ತಾಗಬೇಕಲ್ಲ, ನಿಮ್ಗೇನು ಇಷ್ಟ ಆಗುತ್ತೋ ಆ ಥರ ಮಾಡಬೇಕು. ಸುಮ್ಮನೆ ನಾನು ಯಾವುದೋ ಹಾಕ್ಬಿಟ್ರೆ ನಿಮಗೂ ಬೇಜಾರಾಗಬಾರ್ದು. ಅಲ್ಲಿ ಬಾಲ್ಕನಿಯಲ್ಲಿ ಒಬ್ಬ ಎನಿಮಿ ಕಾಣಿಸ್ತಾನೆ, ಅವನು ಒಂದು ಸ್ವಲ್ಪ ಲಾಕ್ ಮಾಡೋಣ ಅಂತೇಳ್ಬಿಟ್ಟು ಅಲ್ಲೊಂದು ಮೂಲೆ ಹಾಕ್ತೀನಿ. ಕೆಳಗಡೆ ಒಂದು ಎನಿಮಿ ಬಂದ, ಅಲ್ಲೂ ಒಂದು ಮೂಲೆ ಹಾಕ್ತೀನಿ, ಯಾಕಂದರೆ ಮುಂದೆ ಬರಬಾರ್ದಲ್ಲ. ಒಬ್ಬನ ಹಾಕೊಂಡು ನಾಕ್ ಮಾಡ್ಕೊತೀನಿ. ಮತ್ತು ಇನ್ನೊಬ್ಬನ ಹೊಡಿಬೇಕಾಯ್ತು, ಡೈರೆಕ್ಟ್ ಹೋಗ್ಬಿಟ್ರೆ ಅವ್ನು ಹೊಡೆದ್ಬಿಡ್ತಾನೆ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ರೊಟೇಷನ್ ಮಾಡ್ಕೊಂಡು ಹೋಗ್ತೀನಿ. ಇಲ್ಲಿವರೆಗೂ ಅವ್ನು ಮೇಲೆ ಎದ್ದ ಎನಿಮಿ, ಆಮೇಲೆ ಕೆಳಗೆ ಇಳಿತಾನೆ. ಇದ್ರ ಜೊತೆ ಈ ಸ್ಕ್ವಾಡ್ ಮುಗಿಸ್ಕೊತೀನಿ ನಾನು. ಇದ್ರ ಜೊತೆ 14 ಕಿಲ್ ಆಗಿರುತ್ತೆ. ಇನ್ನು ಹತ್ತತ್ರ ಬಂದಿದ್ದೀವಿ ಆ ಲೇಡೀಸ್ ಟೀಮ್ ಜೊತೆ. ಅವರು ಲಾಸ್ಟಾಗರು ನೀವೇ ನಿಜವಲ್ಲ ನಕ್ಬಿಡ್ತಾರೆ. ಲಾಸ್ಟಾಗಿ ಅವರು ಮತ್ತು ಅವ್ರ ಟೀಮ್ಮೇಟ್ ಇಬ್ಬರು ಜಗಳ ಆಡ್ತಿದ್ರೆ. ಹತ್ತತ್ರ ಬಂದೆ. ಇವಾಗ ಜಾರ್ಜಪುಲ್ಲು ಬೆಟ್ಟದ ಮೇಲೆ ಬಂದೆ ನಾನು. ಮುಂದೆಯಿಂದ ಫೈರ್ ಆಗ್ತಿತ್ತು, ನನ್ನ ಗ್ರೆನೇಡು ಮೂಲಿ ಎಲ್ಲ ಆಗ್ತಿತ್ತಲ್ಲ, ಅದು ಒಂದು ಸ್ವಲ್ಪ ಸೇಫ್ ಇರಲ್ಲ ಅಂತ ಹೇಳ್ಬಿಟ್ಟು ಮೊದಲೇ ಹೀಲ್ ಹಾಕ್ಕೊಂಡು ಹೋಗ್ತೀನಿ. ದೂರದಲ್ಲೊಬ್ಬ ಎನಿಮಿ ಕಾಣಿಸ್ತಾನೆ, ಇವನ್ನ ನಾಕ್ ಮಾಡ್ಕೊತೀನಿ. ಇವಾಗ ಇವನು ಅಲ್ಟಿಮೇಟ್ ಟೀಮೇಟ್ ಅಂತವನು ಗೊತ್ತಾ, ಅವನು ರಿವೈವ್ ಮಾಡಿ ತರ್ತಾನೆ ಅಂತೇಳ್ಬಿಟ್ಟು ನಾನು ಅನ್ಕೊಂಡಿದ್ದೆ. ಇವನೇನು ಮಾಡೋಗಿದ್ದಾನೆ, ಓಡೋಗಿದ್ದಾನೆ ಮುಂದಕ್ಕೆ. ನಿಜ ಗುರು, ಇಂಥ ಟೀಮೇಟ್ ನಂದ್ರಾಗ ಸಿಕ್ಕಾಪಟ್ಟೆ ಜನ ಇದ್ದಾರೆ, ಅದಕ್ಕೆ ನಾನು ಸೋಲೋ ಹೊಸ ಸ್ಕ್ವಾಡ್ ಆಡೋದು. ಇವ್ನು ಮುಗಿಸ್ಕೊಂಡಿದ್ದ ತಕ್ಷಣ ಕೆಳಗಡೆಯಿಂದ ಯಾವುದೋ ಸ್ನೈಪರ್ ಆಡಿಸಿದ್ದ, ನಂಗೆ ಗೊತ್ತಾಗಲಿಲ್ಲ ಎಲ್ಲಿದ್ದಾನೆ ಅಂತೇಳ್ಬಿಟ್ಟು. ತಿರ್ಗಿ ಆಮೇಲೆ ಒಂದು ಸ್ವಲ್ಪ ಲೂಟನ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಇಲ್ಲಿ ಬಂದೆ. ಇಷ್ಟರಾಗೆ ಆ ಗರ್ಲು ಗೇಮರ್ಸ್ ಇದಾರಲ್ಲ, ಗೇಮರ್ಸ್ ಅಂತೀನಿ, ಟೀಮ್ ಇದೆಯಲ್ಲ, ಆ ಟೀಮ್ ಬರುತ್ತೆ ನನಗೆ ಆಪೋಸಿಟಾಗಿ. ಲೆಫ್ಟ್ ಸೈಡಲ್ಲಿ ಒಂದು ಫುಟ್ಸ್ಟೆಪ್ಸ್ ಬರ್ತಿತ್ತು ನನಗೆ. ಇದೇ ಆ ಟೀಮು. ಇವನು ಹುಡುಗ, ಅವನ ಟೀಮ್ಮೇಟ್ ಇವನು. ಇವಾಗ ಬರ್ತಾರಲ್ಲ ನೋಡ್ರಿ ಅಕ್ಕಯ್ಯ. ಇವಾಗ ನೀವೇ ಕೇಳಿಸ್ಕೊಳ್ರಿ ಅವರು ಹಾಲಾಗಿ ಏನೇನು ಹೇಳ್ತಿದ್ದಾರೆ ಅಂತೇಳ್ಬಿಟ್ಟು. सेकंड ग्लास तो हो गया ना, कब मारेगी है तुम मजे में? हम तो लास्ट में नहीं मरता था, पता है तुमको। मजा ही क्या जो नहीं मारेगा तुम। ए पानी दो। ಕೇಳಿಸ್ಕೊಂಡ್ರಲ್ಲ ಇವರು ಹಾಲಲ್ಲಿ ಏನೇನು ಹೇಳ್ತಿದ್ದಾರೆ ಅಂತೇಳ್ಬಿಟ್ಟು. ನಾನು ಹಾಲಲ್ಲಿ ಮೈಕು ಹಾಕಿದ್ದೆ, ಏನೋ ಮಾತಾಡೋಣ ಅಂತೇಳ್ಬಿಟ್ಟು. ಅವ್ರು ಏನು ಕೇಳಿಸ್ಕೊಂಡ್ಲಿಲ್ಲ ಅಂದಮೇಲೆ ನಾನು ಹಾಲಲ್ಲಿ ಮೈಕೆ ತೆಗೆದುಬಿಟ್ಟೆ. ನೂಬಿಡ ಅಂತಾರೆ ಗುರು, ನಾನು ನೂಬೆ, ನನಗೆ ಆಡೋಕ್ಕೆ ಬರೋಲ್ಲ. ಮತ್ತು ರಂಡಿ ಏನೋ ಅಂದರೆ ನಿಮ್ಗೆ ಗೊತ್ತಿದೆ ಅದೆಲ್ಲ ಏನು ಎತ್ತ ಅಂತೇಳ್ಬಿಟ್ಟು ಜಾಸ್ತಿ ಹೇಳೋದೇ ಬೇಕಿಲ್ಲ ನಿಮಗೆ. ಇದಾದಮೇಲೆ ಇಲ್ಲಿ ಆನೆಯಿಂದನೇ ನಾನು ಹೊರಟೆ. ನೀವೇನೇನೆ ಗುರು, ಇದು ಆನೆ ತಿಕ್ಕ ಸಖತ್ತ ಕಾಣಿಸ್ತಿದ್ದು ಒಂದು ಸ್ವಲ್ಪ, ಅಂದರೆ ನೆಡಿಬೇಕಾದ್ರೆ ಬಾಲ ಅಲ್ಲಾಡಿಸ್ಕೊಂಡು ಹೋಗುತ್ತಲ್ಲ, ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಇದಾದಮೇಲೆ ಹತ್ತತ್ರ ನಾನು ನನ್ನ ಅಂತ್ಯದವರೆಗೂ ಬಂದಿದ್ದೀನಿ. ಇಲ್ಲಿ ಲೆಫ್ಟ್ ಸೈಡಲ್ಲಿಂದ ಇವಾಗ ಒಂದು ಸ್ಕ್ವಾಡ್ ಏನೋ ಮಾಡುತ್ತೆ, ನನಗೆ ಡ್ಯಾಮೇಜ್ ಕೊಡುತ್ತೆ. ನಾನು ಕೊಡಲಿ, ಆನೆ ಹೊಡೆದ್ಬಿಟ್ರು, ನನಗೆ ಬೇಜಾರಾಗೋಯ್ತು. ಇಷ್ಟೊತ್ತು ನಾನು ಇದಕ್ಕೆ ಬಿಲ್ಡಪ್ ಕೊಟ್ಟಿದ್ದೀನಿ. ಆಮೇಲೆ ಮೊದಲು ನಾನು ಹೀಲ್ ಹಾಕ್ತೀನಿ, ಆಮೇಲೆ ನಾನು ಬಂದೆ ಅಂತೇಳ್ಬಿಟ್ಟು ಇಲ್ಲಿಗೆ ಬರ್ತೀನಿ. ರೈಟ್ ಸೈಡಲ್ಲಿ ಒಬ್ಬ ಎನಿಮಿ ಕಾಣಿಸ್ತಾನೆ, ಅದಕ್ಕೆ ಒಂದು ತಗೊಳ್ಳೋಣ ಗ್ರೆನೇಡು ಅಂತ ಹೇಳ್ಬಿಟ್ಟು ಪಿಕ್ ಮಾಡ್ಕೊತೀನಿ.
ಅವನ್ನ ನಿಕಲ್ ಮಾಡ್ತೀನಿ ಇಲ್ಲಿಂದ. ಇದಾದಮೇಲೆ ಇನ್ನು ಇಬ್ಬರು ಎನಿಮಿ ಇರ್ತಾರೆ. ಅವ್ರು ಏನಿರ್ತಾರೆ ಅಂದರೆ ಅವ್ರು ಎಲ್ಲೆಲ್ಲಿರ್ತಾರೆ ಅಂದರೆ ಒಂದು ಆ ಮನೆ ಒಳಗಡೆ ಇದ್ದಾರೆ, ಇನ್ನೊಬ್ಬ ಮನೆಯಿಂದ ಮೇಲೆ ಇದ್ದಾನೆ. ಅವ್ನು ನಿಮಗೆ ಕಾಣಿಸ್ಬೋದು, ಮೇಲ್ಗಡೆ ಒಂದು ಚೂರು ತಲೆ ಕಾಣಿಸಿತ್ತು ನೋಡ್ರಿ ನಿಮಗೆ. ಇದಾದಮೇಲೆ ಇಲ್ಲಿ ನಾನು ನಾಕ್ ಮಾಡಿದ್ನಲ್ಲ ಅವನ್ನ ಫಿನಿಶ್ ಎತ್ಕೊತೀನಿ. ಇಲ್ಲಿ ಮಿಸ್ಟೇಕ್ ಏನಾಗಿದೆ ಗೊತ್ತಾ, ಇವಾಗ ನಾನು ಝೋನಿಂದ ಹೊರಗಡೆಯಿಂದನೇ ನಾನು ಫೈಟ್ ತೊಗೊತಾ ಇದ್ದೀನಿ. ಅದರಿಂದಾಗಿ ಈ 3 ಜನ ನೋಡೋದಕ್ಕೋಸ್ಕರ ನಾನು ಇಲ್ಲೇ ಫೈಟ್ ತೊಗೊತಿದ್ದೆ. ಅಷ್ಟೊತ್ತಲ್ಲಿ ಝೋನ್ ಬಂದುಬಿಡುತ್ತೆ. ಈ ಝೋನ್ ಅಲ್ಲ, ಇದಾದಮೇಲೆ ನೆಕ್ಸ್ಟ್ ಝೋನು ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಇವಾಗ ಸ್ಟಾರ್ಟ್ ಆಗುತ್ತೆ ನೋಡ್ರಿ. ಇನ್ನು ಮೇಲ್ಗಡೆ ಒಬ್ಬ ಎನಿಮಿ ಇರ್ತಾನೆ, ನಾನು ಒಂದು ಸ್ವಲ್ಪ ಹೀಲ್ ಹಾಕ್ಕೊಂಡೆ ಹೋಗ್ತೀನಿ. ಇಲ್ಲಿವರೆಗೂ ಈ ವಿಡಿಯೋ ನೋಡ್ತಾ ಇದ್ದಾರೆ ಅಂದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಗುದ್ದಬೇಕು. ಈಜಿಲಿ ಇವ್ರನ್ನ ಮುಗಿಸ್ಕೊತೀನಿ, ಆಮೇಲೆ ಝೋನು ನನ್ನ ಮುಗಿಸ್ಕೊಳ್ಳುತ್ತೆ. ಇನ್ನು ಝೋನಲ್ಲಿ ನಾನು ಸಾಯ್ತಿರ್ಲಿಲ್ಲ ಅಂದರೆ ಇನ್ನೂ ಒಂದು 20-25 ಕಿಲ್ಲೇನೋ ನಾನು ಮಾಡ್ಕೊಬೋದಾಯಿತು. ಕಮೆಂಟ್ ಮಾಡೋದಂತೂ ಮರಿಬೇಡ್ರಿ. ಇದು ವೀಡಿಯೋದ ಬಗ್ಗೆ ನೆಗ್ಲೆಕ್ಟ್ ಮಾಡಿಬೇಡ್ರಿ. ಒಂದು ಕಮೆಂಟ್ ಹಾಕ್ರಿ. ಸರಿ, ನೆಗಡಿಯಿಂದ ಏನು ನಾಲ್ಗೆನೇ ತಿರುಗ್ತಿಲ್ಲ. ಬರ್ತೀನಿ ನೆಕ್ಸ್ಟ್ ವೀಡಿಯೋ ಜೊತೆ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.